ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ತಾರೀಕು 25ರಂದು ಕುಶಾಲನಗರ ಸ್ಥಳೀಯ ಸಂಸ್ಥೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇದ್ದು, ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನದ ಹಕ್ಕನ್ನು ವಿರೋಧಿಸಿ ಬಿಜೆಪಿ ಪಕ್ಷದ ವತಿಯಿಂದ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ತಹಶೀಲ್ದಾರ್ ಕಚೇರಿ ಮುಂಭಾಗ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಮತ್ತು ತಹಶೀಲ್ದಾರ್ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಪ್ರತಿಭಟನೆ ನಡೀತಾ ಇದ್ದ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ತಹಶೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡು ಯಾವ ಕಾನೂನಿನಡಿಯಲ್ಲಿ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನ ಮಾಡುವ ಹಕ್ಕು ಇದೆ ಅಂತ ತರಾಟೆಗೆ ತೆಗೆದುಕೊಂಡರು. ವಿರುದ್ಧವಾಗಿ ನಾಮಿನೇಷನ್ ಮೆಂಬರ್ಗಳಿಗೆ ವೋಟ್ ಕೊಡುವಂಥದ್ದಕ್ಕೆ ಮಾಡಿದ್ದಾರೆ. ಕರ್ನಾಟಕದ ಯಾವುದೇ ಮುನ್ಸಿಪಲ್ ಆ್ಯಕ್ಟ್ ಇರ್ಬೋದು, ಪಟ್ಟಣ ಪಂಚಾಯತ್ ಆ್ಯಕ್ಟ್ ಇರ್ಬೋದು, ನಾಮಿನೇಷನ್ಗೆ ಹಂಗೆಲ್ಲ ಮೆಂಬರ್ ಕೊಟ್ಬಿಟ್ರೆ ಕರ್ನಾಟಕದಾಗಿರೋ ಎಲ್ಲ ರೂಲಿಂಗ್ ಪಾರ್ಟಿದೇ ಆಗೋತತೆ. ಏನು ನಮಗೇನು ಬುದ್ಧಿ ಇರಲಿಲ್ವ? ನಾವು ಆಡಳಿತ ಮಾಡೋವಾಗ ಇವನ್ನೆಲ್ಲ ತಲೆ ಕೆಟ್ಟು ತಹಶೀಲ್ದಾರ್ ಮಾಡಿದ್ದಾನೆ. ನಾನು DC ಹತ್ರನೂ ಮಾತಾಡ್ತೀನಿ. ಇದು ತಪ್ಪು. ಇದು ಮಾಡೋದ್ರಿಂದ ಕೆಟ್ಟ ಪರಂಪರೆ ಆಗ್ತೈತೆ. ಯಾವುದೇ ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆಗೆ ನಾಮಿನೇಷನ್ ಮೆಂಬರ್ಗೆ ಅಧಿಕಾರ ಇಲ್ಲ. ಆ್ಯಕ್ಟಲ್ಲೇ ಕ್ಲಿಯರ್ ಆಗಿದೆ. ಇದೇನ ಮಾಡಿದ್ರೆ ದೊಡ್ಡ ಅನಾಹುತಕ್ಕೆ ದಾರಿ ಆಗ್ತದೆ. ಇದ್ದಿದ್ರು ಬಿಡೋರ ಎಷ್ಟು ಜನ. ನೀನು ಎಲ್ಲಿ ಓದಿದ್ದು? ಎಷ್ಟು ನಿಂದು ಎಜುಕೇಷನ್? BA. ನೀನು MA ಓದಿರೋರು, MSc ಓದಿರೋರೆಲ್ಲ ತಹಶೀಲ್ದಾರ್ಗಳಾಗವ್ರೆ. ಆಗವ್ರ ಇಲ್ಲ. ಮತ್ತು ಅವ್ರಿಗಿಲ್ದಿದ್ದು ಬುದ್ಧಿ ನಿನ್ಗೆಲ್ಲಿಂದ ಬರ್ತದೆ? ಬುದ್ಧಿ ಮಾಡೋದು ನೀನು ಅನುಭವಿಸ್ತೀಯ ಅಷ್ಟೇ. ನೀನೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ ನಾಳೆ ನಿನ್ನ ಜೀವನ ಹಾಳಾಗೋಗ್ತದೆ. ಹೇಳಿದ್ದೀನಿ, ನಿನ್ನ ಲೈಫ್ ಎಷ್ಟು ವರ್ಷ ಸರ್ವಿಸ್ ಐತೆ? ಅದಕ್ಕೆ ನೀನು ಅದೇ ಚಾಳಿ ಪಡಗಿದೆ. ಹೆಂಗೋ 2 ವರ್ಷ ಐತೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಬಿಡೋಲ್ಲ. ನೀನು ಹೇಳಿದ್ದೀನಿ. ಆಮೇಲೆ ಪೆನ್ಷನ್ನು ಬರೋಲ್ಲ ನಿನಗೆ. ಪೆನ್ಷನ್ನು ಬರೋಲ್ಲ, ಲೈಫ್ ಲಾಂಗ್ ಏನು ಬರೋಲ್ಲ. ಕಾನೂನು ಏನಾಯ್ತು ಹಂಗೆ ಮಾಡಷ್ಟೇ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯವರ್ಧನ್, ಬಿಜೆಪಿ ನಗರ ಅಧ್ಯಕ್ಷ ಚರಣ್, ಪಂಚಾಯಿತಿ ಸದಸ್ಯ ಅಮೃತರಾಜ್, DK ತಿಮ್ಮಪ್ಪ, ರೇಣುಕಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪಂಚಾಯತಿಗೆ ಅಂತ ಎಲೆಕ್ಷನ್ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಪುರಸಭೆ ಅಂತ ಅಪ್ಗ್ರೇಡೇಷನ್ ಆಗಿದೆ. ಅಪ್ಗ್ರೇಡೇಷನ್ ಆದಾಗ ಅಪ್ಗ್ರೇಡೇಷನ್ ಮಾಡಿಬಿಟ್ಟು 5 ಜನ ಪ್ಲಸ್ 2 ಜನ ನಾಮಿನೇಟ್ ಮಾಡಿದ್ರು. ಈ ಎಲೆಕ್ಷನ್ ಮಾತ್ರ ಪಟ್ಟಣ ಪಂಚಾಯತಿಗೆ ಅಂತ ಮಾಡ್ತಾರೆ. ಪಟ್ಟಣ ಪಂಚಾಯತಿಗೆ ಅಂತ ಮಾಡಿದಾಗ ನಾಮಿನೇಟ್ಗೆ 3 ಜನ ಬರೋಂಥದ್ದು. ಅಪ್ಗ್ರೇಡೇಷನ್ ಆದ್ರೆ ಮಾತ್ರ 2 + 5 ಬರೋಂಥದ್ದು. ಅದು ತಮಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆಗೆ ಇವತ್ತೇನು ನಾಮಿನೇಟ್ ಮಾಡಿದ್ದಾರೆ ಅವ್ರಿಗೆ ಈ 350, 360 ಮತ್ತು 359 ಅದು ಅನ್ವಯ ಆಗೋದಿಲ್ಲ. ಪುರಸಭೆ ಅಂತ ಅಪ್ಗ್ರೇಡೇಷನ್ ಆದರೂ ಮಾತ್ರ ಅದು ಅನ್ವಯ ಆಗುತ್ತೆ. ಅದನ್ನು ಸ್ಪಷ್ಟೀಕರಣನ ಕೊಡಲೇಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀವಿ. ಹತಾಶೆಯಿಂದ ವಾಮ ಮಾರ್ಗದ ಮೂಲಕ ಕುಶಾಲನಗರ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಯಲ್ಲಿ ಹೊರಟಿದ್ದು, ಇದಕ್ಕೆ ತಹಸೀಲ್ದಾರ್ ಅವರನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಕಾನೂನನ್ನು ಉಲ್ಲಂಘಿಸಿ ಸುಳ್ಳು ಪದಗಳನ್ನು ಸೃಷ್ಟಿಸಿ ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗದ್ದೆಗೆ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದೆ. ನಾಮನಿರ್ದೇಶಿತ ಸದಸ್ಯರಿಗೆ ಇತಿಹಾಸದಲ್ಲೇ ಎಲ್ಲೂ ಒಂದು ಚುನಾವಣೆಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮತ ಚಲಾಯಿಸುವ ಹಕ್ಕಿಲ್ಲ. ಆದರೆ ಸರ್ಕಾರ ತಹಸೀಲ್ದಾರವರ ಒಂದು ಉದ್ದಟದ ಮೂಲಕ ನಾಮನಿರ್ದೇಶಿತ ಸದಸ್ಯರಿಗೆ ಮತದಾನವನ್ನು ಅವಕಾಶ ಕಲ್ಪಿಸಿ ಚುನಾವಣೆ ಗೆಲ್ಲುವ ಒಂದು ರಣತಂತ್ರದಲ್ಲಿ ತೊಡಗಿದ್ದು ಇದೊಂದು ಕಾನೂನು ಬಾಹಿರವಾಗಿದೆ. ಹಾಗೂ ಸರ್ಕಾರ ಅದು ಶ್ರೀ ಪಂಚಾಯಿತಿ ಸಭಾಂಗಣದಲ್ಲಿ ಆರೋಗ್ಯ ಅಮೃತ ಅಭಿಯಾನ ಹಾಗೂ ಪೋಷಣ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿರಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾಬಾಯಿ, ಆರೋಗ್ಯಕರವಾದ ಸದೃಢ ದೇಹ, ಪೌಷ್ಟಿಕವುಳ್ಳ ಆಹಾರ ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಿದೆ. ಈ ಬಗ್ಗೆ ವ್ಯಾಪಕವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಪೋಷಣ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸಮಗ್ರ ತಿಳುವಳಿಕೆಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ನೀಡ್ತಾ ಇದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೇ ಹಾಗೂ
ಅಂಗನವಾಡಿಯ ಆಶಾ ಕಾರ್ಯಕರ್ತರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗ್ರಾಮದ ಮಹಿಳೆಯರಿಗೂ ಎಲ್ಲರಿಗೂ ನಮಸ್ಕಾರ. ಈ ದಿನ ಏನು ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಈ ತರಬೇತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಇದೆಲ್ಲರಿಗೂ ತುಂಬ ಅನುಕೂಲ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಪೌಷ್ಟಿಕ ಆಹಾರವನ್ನು ಹೇಗೆ ತಗೋಬೇಕು, ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋ ಮಕ್ಕಳಿಗೆ ಯಾವ ರೀತಿ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಯವರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಶಾಲೆಯಲ್ಲಿ ಇರುವಂತಹ ಕಿಶೋರಿಯರು ಹಾಗೂ ಬಾಣಂತಿಯರು, ಈ ಎಲ್ಲ ಗರ್ಭಿಣಿಯರು ಎಲ್ಲರಿಗೂ ಪೌಷ್ಟಿಕವಾದಂತಹ ಆಹಾರವನ್ನು ಹೇಗೆ ಸೇವನೆ. ಆರೋಗ್ಯ ಇಲಾಖೆ ಅಧಿಕಾರಿ ಶಾಂತಿ, ಡಾಕ್ಟರ್ ಇಂದೂಧರ್, ಶಿರಂಗಾಲ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ಹೇಮಲತಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದಾದ್ಮೇಲೆ ಸರ್ ಬನ್ನಿ. ನಮ್ಮ ಕುಂದಿಯಾಗಿ ನೀ ನಮ್ಮ ಗೆಲುವಾಗಿ ಬಾ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನೀಡುವ ಸಲುವಾಗಿ ಈ ಕಾರ್ಯಕ್ರಮ ತರಬೇತಿ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಯುತ ಬಸವರಾಜ್ ಅವರು ಕೂಡ ಪರವಾಗಿ ಸ್ವಾಗತವನ್ನು ಬಯಸಿದ್ದಾರೆ. ವಿಕಸಿತ ಭಾರತ ಎಲ್ಲ ಪೂರ್ಣಗೊಳಿಸಿದ್ದಾರೆ. ಅದು 3 ಹಂತದಲ್ಲಿ ಮಾಡ್ತಾರೆ. ಎಲ್ಲ ಅಂಗನವಾಡಿ, ಎಲ್ಲ ಶಾಲೆಗಳು, ಕಾಲೇಜುಗಳಲ್ಲೂ ಮಾಡ್ತಾರೆ ಈ ಕಾರ್ಯಕ್ರಮವನ್ನು. ಇದು ಪಂಚಾಯಿತಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಚುನಾಯಿತ ಜನಪ್ರತಿನಿಧಿಗಳಿಗೂ ಇದರ ಮಾಹಿತಿ ಮತ್ತು ಜವಾಬ್ದಾರಿಗಳು ಇರಲಿ ಅಂತ ಈ ತರಬೇತಿಯನ್ನು ಆಯೋಜಿಸಿದ್ದಾರೆ. ಜೊತೆಗೆ ಒಂದು ವೇಳೆ ಅಪೌಷ್ಟಿಕತೆ, ಕಡಿಮೆ ತೂಕ ಇರುವ ಮಕ್ಕಳು ಸಿಕ್ಬಿಟ್ರೆ, ಅಪೌಷ್ಟಿಕತೆಗೆ ಒಳಗಾಗಿದ್ರೆ ಅಂಗನವಾಡಿಯಲ್ಲಿ ಡಬಲ್ ಫುಡ್ ಕೊಡೋ ಮೂಲಕ ಒಂದು ಪೋಷಣೆಯನ್ನು ಮಾಡ್ತಾರೆ. ಇನ್ನು ಕಾಯಿಲೆಯನ್ನ ಮೊದಲನೇ ಹಂತದಲ್ಲಿ ಕೇವಲ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ ಮಾತ್ರ ಇದನ್ನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಹೋರಾಡಿದಾಗ, ಇದು ದೇಶದಾದ್ಯಂತ ಪ್ರಪಂಚದಾದ್ಯಂತ ಹಬ್ಬಿದಾಗ ಇದನ್ನ ನಾವು ತಡೆಗಟ್ಟಬೇಕು, ಇದನ್ನ ನಿಯಂತ್ರಣ ತರಬೇಕು ಅಂತ ಹೇಳಿದ್ರೆ ಕೇವಲ ಇದು ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಮಾತ್ರ ಕ್ರಮ ಕೈಗೊಂಡ್ರೆ ಆಗಲ್ಲ. ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಮಟ್ಟದಲ್ಲಿ ಇದಕ್ಕೆ ಒಂದು ಕಾರ್ಯಪಡೆಗಳಿದೆ. ಅಲ್ಲಿ ಆ ಮಕ್ಕಳಿಗೆ 14 ದಿನಗಳವರೆಗೆ ಸರ್ವಿಸ್ ಕೊಡುವಂಥ ವ್ಯವಸ್ಥೆ ಇದೆ. NRC ಸೆಂಟರ್ನಲ್ಲಿ ನುರಿತ ಮಕ್ಕಳ ತಜ್ಞರು ಇರ್ತಾರೆ. ಅಲ್ಲಿ ಆ ತಾಯಿಗೆ ಒಂದು ದಿನದ ಸಂಬಳ ಏನಿದೆ ಅದನ್ನು ಕೊಟ್ಟು 14 ದಿನಗಳವರೆಗೆ ಮಗುವನ್ನು ನೋಡಿಕೊಂಡು ತಾಯಿಗೂ ಅಥವಾ ಪೋಷಕರಿಗೆ ಅಲ್ಲಿ ಊಟದ ವ್ಯವಸ್ಥೆ ಇದ್ದು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು. ಸೊ ನಿಮ್ಗೆ ಗೊತ್ತಿರೋ ಹಾಗೇನೆ ಎಲ್ಲೆಲ್ಲಿ ಪಾಸಿಟಿವ್ ಬರ್ತಾ ಇತ್ತು ಅಥವಾ ಎಲ್ಲೆಲ್ಲಿ ಸ್ವಾಬ್ ಟೆಸ್ಟ್ಗಳು ಮಾಡಬೇಕಿತ್ತು ಮತ್ತು ಎಲ್ಲೆಲ್ಲಿ ಲಸಿಕೆಗಳನ್ನ ನೀಡಬೇಕು ಅನ್ನೋ ನಿರ್ಧಾರವನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಅಧಿಕಾರವನ್ನು ನೀಡಿದರು. ಸೊ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಕಾರ್ಯಪಡೆಯ ಸಿಬ್ಬಂದಿಗಳು ಗ್ರಾಮ ಏನು ಕೋವಿಡ್ ಕಾರ್ಯಪಡೆ ಏನಿತ್ತು ಅದರಲ್ಲಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾ ಇದ್ರು, ಸರ್ವ ಸದಸ್ಯರು, ಅದೇ ರೀತಿ ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ.
creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವತಿಯಿಂದ ನಡೆಯುವ ನಮಸ್ತೆ ಯೋಜನೆಯಲ್ಲಿ ಒಳಚರಂಡಿ ಮತ್ತು ಮಲಗುಂಡಿಗಳನ್ನು ಸ್ವಚ್ಛಗೊಳಿಸುವ ಬಗ್ಗೆ ಮುಂಜಾಗ್ರತಾ ಕಾರ್ಯಾಗಾರ ಪಟ್ಟಣದ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಿತು. ಸೋಮರಪೇಟೆಯಲ್ಲಿ ಕಾರ್ಯಕ್ರಮವನ್ನು ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಶಿವಕುಮಾರ್ ಉದ್ಘಾಟಿಸಿದರು. ಯೋಜನೆಯ ತರಬೇತಿ ಸಂಯೋಜಕರಾದ ವಿಜಯಲಕ್ಷ್ಮಿ ಅವರು ಮಾತನಾಡಿ, ಪೌರಕಾರ್ಮಿಕರು ಕೈಯಿಂದ ಚರಂಡಿ ಮತ್ತು ಮಲಗುಂಡಿಯನ್ನು ಸ್ವಚ್ಛಗೊಳಿಸುವಂತಿಲ್ಲ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕಟ್ಟುನಿಟ್ಟಿನ ಆದೇಶ ಬಂದಿದೆ. ಸ್ವಚ್ಛತೆಗೆ ಹೊಸ ತಂತ್ರಜ್ಞಾನವನ್ನು ಬಳಸಬೇಕು. ವ್ಯವಸ್ಥಿತವಾದ ಸ್ವಚ್ಛತಾ ವಾಹನಗಳು ತಯಾರಾಗಿವೆ. ಸಬ್ಸಿಡಿಯಲ್ಲಿ ಖರೀದಿ ಮಾಡಬೇಕೆಂದು ಮಾಹಿತಿ ನೀಡಿದರು. ಅವರೇನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ನಿಮಗೆ ಬ್ಯಾಂಕ್ ಅವರು ನೀವು ಇಲ್ಲೇ ತಗೊಳ್ಳಿ, ಇದೇ ತಗೊಳ್ಳಿ, ಅದೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲೂ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ನಿಮ್ಮ ಇಷ್ಟ, ನಿಮ್ಮ ವೆಹಿಕಲ್ನ ನೀವು ತಗೋಬಹುದು. ಬಟ್ ನೀವು ತಗೊಳ್ಬೇಕಂದ್ರೆ ಇದೆಲ್ಲನೂ ಕ್ರಮ ತಗೊಳ್ಬೇಕು. ಇದು ಒಂದು ಕೇಸ್ ಸ್ಟಡಿ ಅಂದ್ರೆ ಆಲ್ರೆಡಿ ಈ ಸ್ವಚ್ಛತಾ ಉದ್ಯಮಿ ಯೋಜನೆಯಲ್ಲಿ ತೆಲಂಗಾಣ ಕೇಸ್ ಸ್ಟಡಿ ಇದು. ಈ 5 ಜನ ಲೇಡೀಸ್ ಇದನ್ನ ಒಂದು ಸ್ಕೀಮ್ ಅನ್ನ ಉಪಯೋಗ ತಗೊಂಡಿದ್ದಾರೆ. 5 ಜನ ಇದನ್ನ ತಗೊಂಡು ಅದಕ್ಕೆ ನೋಡು ಮೆಷಿನ್ ಅದ್ ಹಿಂದೆ ಇರೋ ಕಾಣಿಸ್ತಾ ಇದೆಯಲ್ಲ ಮೆಷಿನ್, ಅದ್ರ ಕಾಸ್ಟ್ ಬಂದು 33,91 ಲ್ಯಾಕ್ಸ್. ಇಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಅವ್ರ ತಿಂಗಳ ವರಮಾನ ಏನು? ಯೋಜನಾ ನಿರ್ದೇಶಕರಾದ ಬಸಪ್ಪ, ಮುಖ್ಯಾಧಿಕಾರಿ ನಾಚಪ್ಪ, ಉಪಾಧ್ಯಕ್ಷೆ ಮೋಹಿನಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಂಜೀವಿನಿ ಒಕ್ಕೂಟದ ಮಾಸಿಕ ಸಭೆ ನಡೆಯಿತು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮಾತನಾಡಿ, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲು ಸಂಜೀವಿನಿ ಒಕ್ಕೂಟ 10 ಸಂಘವನ್ನ ಮಾಡಿದ್ದು, ಈಗ 40ಕ್ಕೂ ಹೆಚ್ಚು ಸಂಘಗಳು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಎಂದರು. ಬೇರೆ ರಾಜ್ಯದಲ್ಲಿ ವಿವಿಧ ಪಂಚಾಯಿತಿಗಳಲ್ಲಿ ಹೇಗೆ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇರುತ್ತೆ. ಆ ಯೂಟ್ಯೂಬಲ್ಲಿ ಇರೋದನ್ನ ತೋರಿಸಿ ಇಷ್ಟು ಜನ ಬಂದಿದ್ದಾರೆ ನೋಡ್ತಾ ಇರೋರು ಒಂದು 10 ನಿಮಿಷ. ಲೋನ್ ತಗೊಂಡ್ಬಿಟ್ಟು ಮನೇಲಿರೋದಲ್ಲ, ನಾವು ಏನೇ ಸರ್ಕಾರಿ ಕಾರ್ಯಕ್ರಮಗಳಾದರೂ ಎಲ್ಲರೂ ದಯವಿಟ್ಟು ನಮಗಳಿಗೆ ಸಹಕರಿಸಿ. ಏನೇ ಪ್ರೋಗ್ರಾಮ್ ಆಗಲಿ, ಏನೇ ಆಗಲಿ, ನಿಮ್ಮ ವಾರ್ಡ್ಗಳಲ್ಲಾಗಲಿ, ನಮ್ಮ ಪಂಚಾಯಿತಿಲೇ ಆಗಲಿ, ಎಲ್ಲರೂ ನೀವು ನಮಗೆ ಸಹಕರಿಸಿದ್ರೆ ನಮ್ಮ ಪಂಚಾಯಿತಿ ಹೆಸರು ಬರುತ್ತೆ, ನಮ್ಮ ಒಕ್ಕೂಟನೂ ಚೆನ್ನಾಗಿರ್ತದೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗಂಡು
ಹೆಂಗಸು ಮಾಡ್ತಾರೆ. ಅದಕ್ಕಿಂತ ಪುರುಷರಿಗಿಂತ ಮಹಿಳೆಯರು ಅವರ ಮಕ್ಕಳು ಅವರಿಗೆ ಊಟ ತಿಂಡಿ ಎಲ್ಲ ನೇತೃತ್ವ ವಹಿಸ್ಕೊಳ್ಳೋದು. ಬಹಳ ಒಂದು 10-20 ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಆರ್ಥಿಕವಾಗಿಯೂ ಸಹ ತನ್ನ ಮನೆಯ ಹಿಡಿತವನ್ನು ಸಾಧಿಸೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು ಮಹಿಳೆ ಇವತ್ತು, ಹೌದಲ್ವಾ? ಹಿಂದೆ ಗಂಡ ಎಲ್ಲಿಂದ ದುಡ್ಡು ಬರ್ತಾರೆ, ಇವತ್ತು ಏನು ತರಿಸ್ಬೇಕು ಏನೂ ಇರಲಿಲ್ಲ. ಮನೇಲಿ ಖಾಲಿಯಾಗಿದೆ, ತಗೊಬನ್ನಿ, ಅವ್ರ ಜೋಬಲ್ಲಿ ಇದೆಯೋ ಇಲ್ವೋ ಗೊತ್ತಿರಲಿಲ್ಲ. ಆದರೆ ಇವತ್ತು ಗಂಡನ ಪರಿಸ್ಥಿತಿ ಏನಿದೆ, ಅವ್ರ ಹತ್ರ ಇದೆಯೋ ಇಲ್ವೋ ಅಂತಕ್ಕಂಥ ಮನಸ್ಥಿತಿಯನ್ನ ಎಲ್ಲ ಮಹಿಳೆಯರು ಹೊಂದಿದ್ದಾರೆ. ಸಾಮಾನ್ಯ ನಾನು ಅನ್ಕೊಂಡಿದ್ದೀನಿ. ಸಂಘಗಳಿಗೆ ದುಡ್ಡು ಕೊಡೋದು ಉದ್ದೇಶ ಏನಂತ ಹೇಳಿದ್ರೆ, ಈಗ PDO ಸರ್ ಕೂಡ ಹೇಳಿದ್ರು, ನೀವು ಸ್ವಾವಲಂಬಿತರಾಗಿರ್ಬೇಕು, ನೀವು ಒಂದು ಸಂಪಾದನೆ ಮಾಡಬೇಕು, ನಿಮ್ಮ ಒಂದು ಇದರಲ್ಲಿ ಮನೆಯನ್ನು ಕೂಡ ನಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ನಿಮಗೆ ಈ ಒಂದು ಯೋಜನೆಯನ್ನ ಕೊಟ್ಟಿರೋದು. ನೀವು ಮತ್ತೆ ಸಂಘಕ್ಕೆ ಏನು ಮೀಟಿಂಗ್ ಕರೆದಾಗ ಈಗ ಒಂದು 2-3 ಮೀಟಿಂಗ್ ಕ್ಯಾನ್ಸಲ್ ಆಗಿ ಇವತ್ತು ನಿಮಗೆ ಮೀಟಿಂಗ್ ಆಗಿದ್ದು, ಅದು ಕಾರಣಾಂತರದಿಂದ ನಾನು ಆಮೇಲೆ ಹೇಳಿದ್ರು, ನನಗೆ ಕಂಪ್ಲೇಂಟ್ ಮಾಡಿದ್ರು, ನಾನು ಅವ್ರಿಗೆ ಮಾತಾಡಿದೆ, ಅರ್ಜೆಂಟಾಗಿ ಮಾಡಿ ದುಡ್ಡು ಕೊಡ್ರಿ, ಸುಮಾರು ಜನ ಇದು ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ದು. ಈಗ ತಳ್ಳಿ ಬಂದು ಇವತ್ತು ಆಗಿದೆ. ನಿರಂತರವಾಗಿ ಪಂಚಾಯತಿ ಏನು ಈ ಸಂಘದ ಮುಖಾಂತರ ನಿನ್ನ ಕರಿತಾ ಇದ್ದೀವಿ, ಆವಾಗ ನಿರಂತರವಾಗಿ ಸಂಪರ್ಕದಲ್ಲಿರಿ. ಪಂಚಾಯತಿಲೂ ಕೂಡ ಯಾವ್ದೆಲ್ಲ ಯೋಜನೆಗಳಿದೆ ಅದನ್ನೆಲ್ಲ ನಿಮಗೆ ಈಸಿಯಾಗಿ ತಲುಪುವಂಥದ್ದಾಗುತ್ತೆ. ನಾವು ಈಗ ಕಳೆದ ಚುನಾವಣೆಯಲ್ಲಿ ಯಾವುದು ಸಂಸದರ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್, ಅಧ್ಯಕ್ಷರಾದ ಶಾರದಾಂಬ KS, ಕಾರ್ಯದರ್ಶಿ ಸವಿತಾ, MB ಲಕ್ಷ್ಮಿ, ಕೃಷಿ ಸಖಿ ಸೋನಿಕಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ಸಂದರ್ಭ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ ಸಂದರ್ಭ 6 ಮಹಿಳೆಯರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ಸಹಕಾರಿ ಸದಸ್ಯರು ಸಂಘದಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಸಕಾಲದಲ್ಲಿ ಸಾಲವನ್ನು ಮರುಪಾವತಿಸುವ ಮೂಲಕ ಸಂಘದ ಶ್ರೇಯೋಭಿವೃದ್ಧಿಗೆ ಸಹಕರಿಸಿ ಅಂತ ಆಲೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಜೆ ಪ್ರಸನ್ನಕುಮಾರ್ ಮನವಿ ಮಾಡಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು. ಸಂಘದ ಬೆಳವಣಿಗೆಗೆ ಸಹಕಾರಿ ಸದಸ್ಯರು ಸಹಕರಿಸಿದರೆ ಮಾತ್ರ ಸಂಘ ಬೆಳವಣಿಗೆ ಆಗುತ್ತೆ. ನಮ್ಮ ಸಂಘವು 2023-24ನೇ ಸಾಲಿನಲ್ಲಿ 25,34,118 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಮುಂದಿನ ಸಾಲಿನಲ್ಲಿ ಮತ್ತಷ್ಟು ಲಾಭ ಗಳಿಸಲು ಪ್ರಯತ್ನಿಸಲಾಗುವುದೆಂದು ಈ ಸಂದರ್ಭ ತಿಳಿಸಿದರು. ಇದ್ರ ಬಗ್ಗೆ ತುಂಬ ತಿಳುವಳಿಕೆ ಕೊಟ್ಟಿದ್ರು. ಅದೇ ರೀತಿ ಮುಂದೆ ನಾವು ನಡೆಸ್ಕೊಂಡು ಮುಂದೆ ಲಾಭ ತರುವಲ್ಲಿ ಈ ಸರಿ 25 ಲಕ್ಷ ಲಾಭದಲ್ಲಿದ್ದೀವಿ. ಆ 25 ಲಕ್ಷಕ್ಕಿಂತ ಜಾಸ್ತಿ ಮುಂದೆ ಲಾಭ ಬರುತ್ತೆ. ಯಾಕೆಂದರೆ ಈ ಸರಿ ಚಂದ್ರಶೇಖರ್ ಅವ್ರದ್ದು ಮತ್ತು ಎಲೆಕ್ಷನ್ ಖರ್ಚಾಗಿನ ಸ್ವಲ್ಪ ಕಮ್ಮಿ ಆಗಿದೆ. ಮುಂದೆ ಈ ಸರ ಲಾಭ ತರೋದ್ರಲ್ಲಿ ನಿಮ್ಮೆಲ್ಲ ಸಹಕಾರ ಬೇಕು. ಹಾಗೆ ನಮ್ಮ ಸಹಕಾರ ಇದಕ್ಕೆ 25 ಲಕ್ಷ ಲಾಭ ತರುವಲ್ಲಿ ನಮ್ಮ ಸಿಬ್ಬಂದಿ ವರ್ಗರು ತುಂಬ ಶ್ರಮ ಪಟ್ಟಿದ್ದಾರೆ. ಹಗಲು ರಾತ್ರಿ ಎಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೂ ಧನ್ಯವಾದ. ಹಾಗೆ ನಮ್ಮ ಸೂಪರ್ವೈಸರ್ ಅಷ್ಟೇ, ನಮ್ಮ ಶಶಿಕುಮಾರ್ ಅವರು ಟೈಮಿಗೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮಲ್ಲಿ ಯಾವುದೇ ಲೋನ್ ವಿಚಾರ ಆಗಲಿ ಯಾವುದೇ ವಿಚಾರದಲ್ಲೂ ಪ್ರತಿಯೊಂದು ಸರಿ ಇದಕ್ಕೂ ಎಲ್ಲ ಸಲಹೆ ಕೊಡ್ತಾರೆ. ಅವರಿಗೂ ತಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಹೀಗೆ ಮುಂದೆ ಹೋಗೋದು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಎಸ್ ಲೀಲಾಕುಮಾರ್, ಹಿರಿಯ ಸಹಕಾರಿ ಸದಸ್ಯರಾದ ಸಿಕೆ ಚಂದ್ರಶೇಖರ್, ಎಚ್ಎಸ್ ಪ್ರೇಮ್ನಾಥ್, ಮುತ್ತಪ್ಪ, ಚಂದ್ರಶೇಖರ್ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಮಾಡಬೇಕು ಅಂತೇಳಿ ಬಂದಿದ್ದು, ಅದು ಯಾವುದು ಪ್ರಸ್ತಾವನೆ ಬಂದಿಲ್ಲ ಸರ್. ನೆಕ್ಸ್ಟ್ಗೆ ಬರ್ತದೆ. ತಾಲೂಕಲ್ಲಿ ಸರ್ ಬಂದಾಗ ಮುಂದೆ ಇದೇ ಸಬ್ಜೆಕ್ಟ್ ಬಂದಾಗ ವಸೂಲು ಬಾಕಿ ಇರುತ್ತದೆ ಅಂತೇಳಿ ಬರ್ತದೆ ಸರ್. ನೆಕ್ಸ್ಟಿಗೆ ರಿಪೋರ್ಟ್ ಹಾಕಿದಾರಲ್ಲ, ಪ್ರತಿ ಸಾಲಿನಲ್ಲಿ ಯಾವುದೇ ಸಿಬ್ಬಂದಿ ನೇಮಕಾತಿಯನ್ನು ಮಾಡಿಕೊಂಡಿರಲಿಲ್ಲ. ಸಂಘವು ಹೊಂದಿರುವ ಸಿಬ್ಬಂದಿ ವರ್ಗದ ನೇಮಕಾತಿಯನ್ನು ಆಡಳಿತ ಮಂಡಳಿಯಲ್ಲಿ ಆಗಲೇ ಸೋಮವಾರಪೇಟೆ ತಾಲೂಕನ್ನು ಸಂಪೂರ್ಣ ಬರ ತಾಲೂಕೆಂದು ಘೋಷಿಸಲಾಗುತ್ತದೆ ಎಂದು ಈ ಮೂಲಕ ಘೋಷಿಸುತ್ತದೆ ಅಂತೇಳಿ ತಹಸೀಲ್ದಾರರು ಲೆಟರ್ ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನು ಉತ್ತರ ಬರಲಿಲ್ಲ. ಸರ್ಕಾರನ ಅದೇ ಇದು ಸೋಮವಾರಪೇಟೆ ತಾಲೂಕನ್ನು ಬರಪೀಡಿತ ಘೋಷಣೆ ಅಂತೇಳಿ ಮಾಡಿದ್ದಾರೆ. ಪರಿಹಾರ ಏನಿಲ್ಲ. ರೈತರಿಗೆ ಬರ್ತಾರೆ, ಅವರಿಗೆ ಎತ್ತಾಕ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ತುಂಬಾ ಜನ ಏನಂದ್ರೆ ಹೊರಗಡೆ ಹೋಗ್ತಾ ಇದ್ರೆ ಅವ್ರು ವರ್ಷ ಹಾಕೊಡ್ತಾರೆ ಅಂತ ಹೇಳಿ ನೀವೊಬ್ರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇದು ಜನ ಇರಲ್ಲ, ಒಬ್ಬರು ನೀವು ಅಲ್ಲ ಚಾರ್ಜ್ ಕೊಡೋಣ ಎಲ್ಲ ಮಾಡುವ. ಅವ್ರು ಇರೋದಿಲ್ಲ, ಅವರು ಏನಿದೆ ಒಬ್ರು ಯಾರು ಎಲ್ಲರೂ ಕೂಡ ಇನ್ನು ಮಾನಸಿಕ ಪ್ರಪ್ಯಾಕ್ಸ್ ನಲ್ಲಿ 2023-24ನೇ ಸಾಲಿನ ಮಹಾಸಭೆಗೆ ಅಟೆಂಡ್ ಆಗಿದ್ದೀವಿ. ಸೊ ನಮ್ಮ ಸಹಕಾರ ಸಂಘ ನಾವು ಬೆಳಿಬೇಕಂದ್ರೆ ನಾವೇ ಕೂಡ ಇಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ತಗೊಳ್ಳೋಂಥ ಸಾಲ ಬೇರೆ ಕಡೆ ನೀವು ಹೋಗೋದ್ರ ಬದಲು ನಮ್ಮ ಸಹಕಾರ ಸಂಘದಲ್ಲಾಗಿರ್ಬೋದು, ನಮ್ಮ DCC ಬ್ಯಾಂಕಲ್ಲಾಗಿರ್ಬೋದು ನಮ್ಮಲ್ಲೇ ಸಾಲ ತಗೊಳ್ಳಿ. ಡೆಪಾಸಿಟ್ ಕೂಡ ಅಷ್ಟೇ. ನೀವು ನಮ್ಮ ಲಿಮಿಟ್ ಅದೇ ಶೇರ್ ಒಬ್ಬರಿಗೆ 1,000 ರೂಪಾಯಿ. ಅಲ್ಲ ಮ್ಯಾಕ್ಸಿಮಮ್ ಏಜ್ ಎಷ್ಟು ಏಜ್ ಈಗ ಕೆಲವು ಕಡೆ 60 ಮಾಡಿದಾರೆ. 62 62 ಅಲ್ಲ ಸರ್, 65. ನಿವೇಶನ ರಹಿತರು ದುರ್ಬಲರಿಗೆ ಮೀಸಲಾಗಿದ್ದ ಬಸವನಹಳ್ಳಿ ಗ್ರಾಮದ ನವಗ್ರಾಮ ಯೋಜನೆಯ ಮೀಸಲು ಜಾಗವನ್ನು ಸ್ಥಳೀಯ ಫಲಾನುಭವಿಗಳನ್ನು ಕಡೆಗಣಿಸಿ ಉಳ್ಳವರಿಗೆ ಮತ್ತು ಇತರ ಪ್ರದೇಶದವರಿಗೆ ನೀಡಲಾಗಿದೆ ಎಂದು ಸೋಲಿಗ ಸಮಿತಿಯ ಉಪಾಧ್ಯಕ್ಷ ಮಹೇಶ್ ಬಿಬಿ ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರ ಹೋಬಳಿ ಬಸವನಹಳ್ಳಿ ಗ್ರಾಮದ ರಾಜ್ಯ ಹೆದ್ದಾರಿ ಪಕ್ಕದ 2 ಎಕರೆ ಜಾಗವನ್ನು ನವಗ್ರಾಮ ಯೋಜನೆಗೆಂದು 2013ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಕಾಯ್ದಿಟ್ಟಿದ್ರು. ಈ ಜಾಗವನ್ನು ಗುಡ್ಡೆಹೊಸೂರು ಪಂಚಾಯಿತಿ ವ್ಯಾಪ್ತಿಯ ಬಡವರು, ನಿರ್ಗತಿಕರು, ವಸತಿ ರಹಿತರಿಗೆ ನಿವೇಶನಗಳನ್ನಾಗಿ ನೀಡಲು ನಿರ್ಧರಿಸಲಾಗಿತ್ತು. ಆದರೆ ಪ್ರಸ್ತುತ ಉಳ್ಳವರಿಗೆ ಹಾಗೂ ಇತರೆ ಪ್ರದೇಶಗಳವರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಕೆಲವು ನಿವೇಶನಗಳಲ್ಲಿ 2 ಅಂತಸ್ತಿನ ಮನೆಗಳ ನಿರ್ಮಾಣವಾಗ್ತಾ ಇದೆ ಎಂದು ಆರೋಪಿಸಿದರು. 13/1/2013 ಜಿಲ್ಲಾಧಿಕಾರಿಗಳ ಆದೇಶ ಮಾಡಿರ್ತಾರೆ. ಇದನ್ನ ನವಗ್ರಾಮ ನಿರ್ಮಾಣ ಮಾಡಿ ವಸತಿ ರಹಿತರಿಗೆ ವಸತಿ ನಿರ್ಮಾಣ ಮಾಡಿ ವಿತರಣೆ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ. ಆದೇಶ ಪ್ರತಿಯನ್ನು CO ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಹೆಸರಿಗೆ ಕಾಯ್ದಿರಿಸಿರ್ತಾರೆ. ಹಾಗೆ ಅವರು ನಮ್ಮ ಸೋಮವಾರಪೇಟೆ ತಾಲೂಕು EO ಹೆಸರಿಗೆ ಕಾಯ್ದಿರಿಸ್ತಾರೆ. ಅವರು ನಮ್ಮ ದೊಡ್ಡ
ಗುಡ್ಡೇಹೊಸೂರು ಕುಶಾಲ ತಾಲೂಕು ಗುಡ್ಡೇಹೊಸೂರು ಗ್ರಾಮ ಪಂಚಾಯತಿ ಅಧಿಕಾರಿಯವರಿಗೆ ಕಾಯ್ದಿರಿಸಿದ್ದಾರೆ. ಅಲ್ಲಿ ಗುಡ್ಡೇಹೊಸೂರು ಗ್ರಾಮ ಪಂಚಾಯತಿಗೆ ಅವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೆಸರಿಗೆ ಕಾಯ್ದಿರಿಸಿದ ಜಾಗವನ್ನು ಸ್ಥಳೀಯ ನಿವಾಸಿಗಳಾದ ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಗಿರಿಜನರು, ಇಲ್ಲಿ SC ST ಮತ್ತು ಇತರರು ತುಂಬ ಕಳಕಳವರಿದ್ದಾರೆ. ಗೋಷ್ಠಿಯಲ್ಲಿ ಬಸವನಹಳ್ಳಿ ಸೋಲಿಗ ಸಮಿತಿಯ ಗೌರವಾಧ್ಯಕ್ಷ PH ಸಿದ್ದಲಿಂಗ, ದೊಡ್ಡ ಬೆಟ್ಟಗೇರಿ ಹಾಡಿ ನಿವಾಸಿ ಅನಿತಾ ಬಿಆರ್, ಬಸವನಹಳ್ಳಿ ಹೊಸೂರು ಗ್ರಾಮದ ಎ ತಾಹಿರ್ ಹಾಗೂ ಲಕ್ಷ್ಮಿ ಪಾಲ್ಗೊಂಡಿದ್ರು. ವ್ಯಕ್ತಿ ಅಲ್ಲಿ ಒಬ್ಬರದ್ದು ಜಾಗನ ನೆಲಬಾಡಿಗೆ ತಗೊಂಡು ಅಲ್ಲಿ ವಾಸ ಮಾಡಿ ಈಗ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಆ ಟೈಮಲ್ಲೇ ಕಾಲಿಲ್ಲ ಅಂತ ಅಂಗವಿಕಲನವರಿಗೆ ಅರ್ಜಿ ಕೊಟ್ಟು ಅವ್ರಿಗಂತೂ ತೀರೋಗಿ ಆಯಿತು. ಅದ್ರ ಮೇಲೆ ನಾವು ಸುಮಾರು ಟೈಮ್ ನಾನು ಹೋಗ್ಬಿಟ್ಟು ಅರ್ಜಿ ಕೊಟ್ಟು ಬಂದಿದ್ದೀನಿ. ಆದರೆ ಅವ್ರು ಏನು ಹೇಳ್ತಿರೋದಂದ್ರೆ ಹಳೆಯ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ಕೊಡ್ತೀವಿ, ನೀವು ಅಪ್ಲಿಕೇಶನ್ ಕೊಡಿ, ನೀವು ಹೋಗಿ ಶೆಡ್ ಹಾಕ್ಬೇಡಿ ಅಂತಲೇ ಹೇಳಿದ್ದು. ಹಾಗಾಗಿ ನಾವೇನು ಮಾಡಿದ್ವಿ, ಪಂಚಾಯತಿಯವರು ಯಾರು ಇದರಲ್ಲಿ ವಾಸ ಮಾಡೋರು ಅವ್ರನ್ನ ನೋಡ್ಬಿಟ್ಟು ಕೊಡ್ತಾರೆ ಅಂತ ನಾವು ಇಷ್ಟು ವರ್ಷ ಇದ್ವಿ ಸರ್. ಈಗ ಹಳೆಯವರು ಏನು ಮಾಡೋದು ಅಂತೇಳಿ ಅವ್ರಿಗೆ ಬೇಕಾದವರಿಗೆ ಗ್ರಾಮ ಆಡಳಿತ ಮಂಡಳಿ ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅವರು PDO ಏನು ಮಾಡೋದು ಅಂತ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸ್ವಂತ ಬೋರ್ ಹೊಡಿಸ್ಕೊಂಡು 2 ಹಂತದ ಮನೆ ಕಟ್ಕೊಂಡು ಅವ್ರ ಜೀವನ ಮಾಡುವಂಥ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಅಲ್ಲಿ ಏನು ವಾಸ ಮಾಡ್ತಾ ಇದ್ದೀವಿ 35 ವರ್ಷದಿಂದ ನಮ್ಮನ್ನ ಯಾರು ಗಮನಕ್ಕೆ ತಗೊಂಡಿಲ್ಲ. ಅದಕ್ಕೆ ನಾವು ಈಗ ಗ್ರಾಮ ಸಭೆಗೆ ಹೋಗ್ಬಿಟ್ಟು ಕೇಳಿದ್ವಿ. 2019ರಲ್ಲೂ ಕೊಟ್ಟಿದ್ದೀವಿ, ಅದನ್ನು ಸಹ ಅವರು ಅಪ್ಲೋಡ್ ಮಾಡಿ ಕಂಪ್ಯೂಟರ್ ಇಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಸ್ಥಳೀಯರಿಗೆ ಅವಕಾಶ ಇಲ್ಲ ಅಂತ ಈಗಿನ ಆಡಳಿತ ಮಂಡಳಿಯವರು ಹೇಳ್ತಿದ್ದಾರೆ. ನಾವು ಅಲಾಟ್ ಮಾಡಿರೋದಲ್ಲ, ನಮ್ಮ ಮೇಲಾಧಿಕಾರಿಗಳು ನಮಗೆ ಇಂಥವ್ರಿಗೆ ಕೊಡಬೇಕು ಅಂತ ಹೇಳಿದಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಅವ್ರನ್ನ ವಿಚಾರಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಗಮನಕ್ಕೆ ತಂದು ನೋಟಿಸ್ ಹಾಕ್ಬಿಟ್ಟು ನಿಮ್ಮಲ್ಲಿ ಅಬ್ಜೆಕ್ಷನ್ ಇದೆಯಾ ಅದನ್ನ ನಾವು ತಿಳ್ಕೊಬಿಟ್ಟು ಬಾಕಿಯವರಿಗೆ ಜಾಗ ಕೊಡಬೇಕಿತ್ತು ಅಂತ ಹೇಳ್ತಿದ್ದಾರೆ.